ತಡಕೋಡ ಗ್ರಾಮದ ರತ್ನವ್ವ ಹೆಂಡಗಾರ ಕೊಲೆ ಪ್ರಕರಣ ಖಂಡಿಸಿ ಅಖಿಲ ಕರ್ನಾಟಕ ಭೋವಿ ವಡ್ಡರ ಯುವ ವೇದಿಕೆ ಹಾಗೂ ಕಾರ್ಮಿಕ ಸಂಘಟನೆಗಳ ಸದಸ್ಯರು ಧಾರವಾಡ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಅಧಿಕಾರಿಗಳು ವಿಫಲವಾಗಿದ್ದು, ಈ ಕುರಿತು ಗಂಭೀರವಾಗಿ ಪರಿಗಣಿಸಬೇಕು. ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನು ಸಿಬಿಐ ಅಥವಾ ಸಿಒಡಿ ತನಿಖೆಗೆ ನೀಡಿ ರತ್ನವ್ವ ಹೆಂಡಗಾರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ತಡಕೋಡು ಗ್ರಾಮದಲ್ಲಿ ನಡೆದಿರುವಂಥ ರತ್ನವ್ವ ಹೆಂಡಗಾರ್ ಅವರ ಕೊಲೆ ಪ್ರಕರಣ ಖಂಡಿಸಿ ಇವತ್ತು ನಮ್ಮ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಮತ್ತು ಅಖಿಲ ಕರ್ನಾಟಕ ಕಲ್ಲು ಬಂಡೆ ಕಟ್ಟಡ ಕಾರ್ಮಿಕರ ವತಿಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಒಂದು ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಹಿಡಿದು ಮೊನ್ನೆ ತಹಸೀಲ್ದಾರ್ ಆಫೀಸ್ ಮೂಲಕ ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿ ಮನವಿಯನ್ನು ಸಲ್ಲಿಸಿದ್ವಿ. ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ನಮ್ಮ ಸಮಾಜದ ಸಾವಿರಾರು ಮಹಿಳೆಯರು ಮತ್ತು ಯುವಕರು ಮತ್ತು ಎಲ್ಲ ಪುರುಷರು ಭಾಗವಹಿಸಿ ಈ ಕಾರ್ಯಕ್ರಮದ ಬಗ್ಗೆ ಇಡೀ ಒಂದು ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಬಾರಿಕೇರ್ ಕುಟುಂಬದವರು ಒಬ್ಬ ಮಹಿಳೆಯನ್ನು ಕೊಲೆ ಮಾಡಿ ಊದ್ತಿದ್ರು, ಆ ಪ್ರಕರಣವನ್ನು ಸಿಬಿಐ ತನಿಖೆ ಕೊಡಬೇಕು. ಜೊತೆಗೆ ಆ ಕುಟುಂಬಕ್ಕೆ ಇವತ್ತೇನು ಭಯ ಇದೆ, ಅದಕ್ಕೆ ರಕ್ಷಣೆ ಕೊಡಬೇಕಂತ ಬಿಟ್ಟು ಮೊನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೊನ್ನೆ ಜಿಲ್ಲಾಧಿಕಾರಿ ಅವರ ಕಚೇರಿಗೆ ತಲುಪಿ ಮನವಿಯನ್ನು ಸಲ್ಲಿಸಿದ್ದೇವೆ. ಇಂಥ ಘಟನೆಗಳು ಇಡೀ ರಾಜ್ಯ ತುಂಬೆಲ್ಲ ಭೋವಿ ಜನಾಂಗದ ಮೇಲೆ ನಡೀತಾ ಇದ್ದಾವೆ. ಇವತ್ತು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಅಮಾಯಕ, ಮುಗ್ಧ, ದಲಿತ, ಅಸಹಾಯಕ ಭೋವಿ ಜನಾಂಗದವರು ಕಷ್ಟಪಟ್ಟು ದುಡಿದು ಜೀವನ ಮಾಡುವಂಥ ಜನಾಂಗ ಇದು. ಒಂದು ಶ್ರಮಿಕ ಸಮುದಾಯವಾಗಿದೆ. ಈ ಜನಾಂಗದ ಮೇಲೆ ಇವತ್ತು ಈ ಥರದ ಅತ್ಯಾಚಾರಗಳು, ಕೊಲೆಗಳು, ಮರಣಾಂತಿಕ ಹಲ್ಲೆಗಳು, ದೌರ್ಜನ್ಯಗಳು, ಈ ಶೋಷಣೆ ನಡೀತಾ ಇದ್ದಾವೆ. ಇದು ನಿಲ್ಲಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಈ ಜನಾಂಗದ ಪರವಾಗಿ ನಿಜವಾದಂಥ ಇಚ್ಛಾಶಕ್ತಿ ಐತೆ ಅಂದರೆ ಕೂಡಲೇ ರಕ್ಷಣಾ ಒದಗಿಸುವ ನಿಟ್ಟಿನಲ್ಲಿ, ಜೊತೆಗೆ ಇವತ್ತೇನು ಈ ಬಾರಿಕೇರ್ ಕುಟುಂಬದವರು ನಮ್ಮ ರತ್ನವ್ವ ಹೆಂಡಗಾರ್ ಅವರ ಕೊಲೆ ಮಾಡಿ ಊತಿದ್ದಾರೆ, ಅದನ್ನು ಸಿಬಿಐ ತನಿಖೆ ಕೊಡಬೇಕು. ಜೊತೆಗೆ ಅದನ್ನು ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಮರು ತನಿಖೆ ಮಾಡಿ ಅವ್ರನ್ನ ಬಂಧಿಸಿ ಕಠಿಣ ಕ್ರಮ ಜರುಗಿಸಲಿಕ್ಕೆ ಉತ್ತಮವಾದಂಥ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗುತ್ತೆ. ಅದ್ರ ಜೊತೆಗೆ ಇವತ್ತು ನಮ್ಮ ಸಮುದಾಯದ ಎಲ್ಲ ನಮ್ಮ ನಾಯಕರು ಸೇರಿಕೊಂಡು ಒಂದು ಸಭೆ ಮಾಡಿ, ಈ ಒಂದು ಸಭೆಯಲ್ಲಿ ಮುಂದಿನ ಹೋರಾಟ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಹಂತದಲ್ಲಿ ಮಾಡ್ಬೇಕಂತ ಹೇಳಿಬಿಟ್ಟು